ಚಿನ್ನ ಸೋನಿಯಾ. ಸೊ ನಾನು ಇವತ್ತಿಂದ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ 10th ನೋಡೋಣ ಯಾವಾಗ ವ್ಲಾಗ್ ಮಾಡೋಕ್ಕಾಗುತ್ತೋ ಅವಾಗೆಲ್ಲ ವ್ಲಾಗ್ ಮಾಡ್ತೀನಿ. ಇದು ನನ್ನ ಫಸ್ಟ್ ವಿಡಿಯೋ. ಸೊ ಇದು ನನ್ನ ಇಂಟ್ರೊಡಕ್ಷನ್ ವ್ಲಾಗ್. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಗೈಸ್, ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನನ್ನ ಹೆಸರು ಸೋನಿಯಾ ಅಂತ. ಎಲ್ಲರೂ ನನ್ನನ್ನು ಸೋನು ಅಂತ ಕರೀತಾರೆ. ನನ್ನ ಏಜ್ ಬಂದುಬಿಟ್ಟು 14 years. ನೆಕ್ಸ್ಟ್ 10th, ಅದಕ್ಕೆ ದಿನ ವ್ಲಾಗ್ಸ್ ಮಾಡು ಅಂದರೆ ಆಗೋದಿಲ್ಲ. ಯಾವಾಗಾದರೂ ಏನಾದರೂ ಸ್ಪೆಷಲ್ ಒಕೇಶನ್ ಇದ್ದಾಗ ವ್ಲಾಗ್ಸ್ ಮಾಡ್ತೀನಿ. ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಆಮೇಲೆ ನಿಮ್ಮ ಅನಿಸಿಕೆ ಕಮೆಂಟ್ಸಲ್ಲಿ ತಿಳಿಸಿ. ನಾನು ಯೂಟ್ಯೂಬಲ್ಲಿ ಶಾರ್ಟ್ಸ್ ಹಾಕ್ತಾಯಿರ್ತೀನಿ, ಅದನ್ನು ನೋಡಿ ಲೈಕ್ ಮಾಡಿ, ಕಮೆಂಟ್ಸ್ ಕೂಡ ಮಾಡಿ. ನನಗೆ ಕೆಲವೊಂದು 3-4 ಕಮೆಂಟ್ಸ್ ಬಂದಿತ್ತು, ತುಂಬ ಚೆನ್ನಾಗಿತ್ತು. ಅವ್ರಿಗೆಲ್ಲ ತುಂಬ ಥ್ಯಾಂಕ್ಸ್ ಆ್ಯಕ್ಚುಲಿ. ಆ್ಯಂಡ್ ನಮ್ಮ ಊರಲ್ಲಿ ಜಾತ್ರೆ ನಡೆಯೋ ಥರ ಇದೆ. ನೋಡೋಣ, ಜಾತ್ರೆ ನಡೆದ್ರೆ ಪಕ್ಕ ವ್ಲಾಗ್ ಮಾಡ್ತೀನಿ. ಅದನ್ನು ಕೂಡ ನೋಡಿ ಲೈಕ್ ಮಾಡಿ. ನಾನು ಇವತ್ತು ಕೋರಮಂಗಲದಲ್ಲಿ ಜಾತ್ರೆ ಆಗೋ ಸೂಚನೆ ಇದೆ. ನೋಡೋಣ, ಆದರೆ ವ್ಲಾಗ್ ಖಂಡಿತ ಮಾಡ್ತೀನಿ. ಇರೋದಿಲ್ಲೇ ಕಾರ್ಮಲ್ ಗಾರ್ಡನ್ ಪಬ್ಲಿಕ್ ಸ್ಕೂಲಲ್ಲಿ, ಇಲ್ಲೇ ಟೀಚರ್ಸ್ ಕಾಲೋನಿ ಇದೆ. ಸೊ ನನ್ನ ಮನೆಯಿಂದ ಒಂದು 15 minutes ವಾಕಿಂಗ್ಗೆ ಹೋಗ್ತೀನಿ. ಸ್ವಲ್ಪ ವಾಕಿಂಗ್ ಆಗಬೇಕಲ್ವ, ಎಕ್ಸಸೈಸ್ ಕೂಡ ಆಗುತ್ತೆ. ಡೈಲಿ ಹೋಗೋದು ಬರೋದು. ಅಮ್ಮ ಕೂಡ ಬರ್ತಾರೆ ನನ್ನ ಡ್ರಾಪ್ ಆ್ಯಂಡ್ ಪಿಕಪ್ ಮಾಡೋದಕ್ಕೆ. ಚೆನ್ನಾಗಿರುತ್ತೆ. ಸ್ಕೂಲಲ್ಲಿ ಕೂಡ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತೀನಿ. ಫ್ರೆಂಡ್ಸ್ ಕೂಡ ಚೆನ್ನಾಗಿದ್ದಾರೆ. ನನಗೆ ತುಂಬ ಇಷ್ಟ ಆಗಿರೋ ಫ್ರೆಂಡ್ಸ್ ಅಂದರೆ ನನ್ನ ಬೆಸ್ಟ್ ಫ್ರೆಂಡ್, ಅವಳನ್ನ ಮೆನ್ಷನ್ ಮಾಡ್ತೀನಿ. ವಾಫಿಯಾ ಅಂತ ಅವಳ ಹೆಸರು. ಆ್ಯಂಡ್ ಇನ್ನೊಬ್ಳು ಕೂಡ ಇದ್ದಾಳೆ, ಅವಳ ಹೆಸರು ಚಾರು ಅಂತ. ಅವಳು ನನ್ನ ಮನೆ ಹತ್ರನೇ ಇದ್ದಾಳೆ. ಆದರೆ ವಾಫಿಯಾ ಮಾತ್ರ ಮಂಗಮ್ಮನ ಪಾಳ್ಯದಲ್ಲಿದೆ. ಓದೋದ್ರ ಜೊತೆಗೆ ಎಂಜಾಯ್ಮೆಂಟ್ ಕೂಡ ಇರುತ್ತೆ. ಫ್ರೆಂಡ್ಸ್ ಕೂಡ ಇದ್ದಾರೆ. ಅವರಿಬ್ಬರೇ ಅಂತಲ್ಲ, ನನ್ನ ಬೆಸ್ಟ್ ಫ್ರೆಂಡ್ಸ್ ಅವರಿಬ್ಬರು. ಮಿಕ್ಕಿದವ್ರು ಕೂಡ ಫ್ರೆಂಡ್ಸ್ ಇದ್ದಾರೆ. ನನ್ನ ಫೇವ್ರೆಟ್ ಟೀಚರ್ಸ್ ಆ್ಯಕ್ಚುಲಿ ಹೇಳಬೇಕಂದ್ರೆ ಎಲ್ಲರೂ ನನ್ನ ಫೇವ್ರೆಟ್ ಟೀಚರ್ಸೇ. ಕೆಲವೊಂದು ಟೀಚರ್ಸ್ ಮಾತ್ರ ನನಗೆ ತುಂಬ ಫೇವ್ರೆಟ್ ಆಗಿದ್ದರು, ನನಗೆ ತುಂಬ ಕ್ಲೋಸ್ ಇದ್ದರು. ಭಾಗ್ಯ ಮ್ಯಾಮ್ ಅಂತ, ಅವ್ರು ನನ್ನ ಕನ್ನಡ ಟೀಚರ್. ಬಿಟ್ಟು ಹೋಗ್ಬಿಟ್ರು. ಹಿಂದಿ ಟೀಚರ್ ಕೂಡ ಬಿಟ್ಟು ಹೋದರು. ಇಂಗ್ಲೀಷ್ ಟೀಚರ್ ಕೂಡ ಬಿಟ್ಟು ಹೋದರು. ಸೊ ನೆಕ್ಸ್ಟ್ 10th ಹೊಸ ಟೀಚರ್ಸ್ ಬರೋರಿದ್ದಾರೆ. ನೋಡೋಣ ಯಾರು ಬರ್ತಾರೆ ಅಂತ. ಮತ್ತು ಇವತ್ತು ನಮ್ಮ ಮನೆ ಹತ್ರ ಮಳೆ ಕೂಡ ಬಂತು. ತುಂಬ ಚೆನ್ನಾಗಿತ್ತು. ಆ ಮಣ್ಣಿನ ವಾಸನೆ, ಆ ಘಮ ಸಕ್ಕತ್ತಾಗಿತ್ತು. ನೋಡಿ ನೋಡಿ ಫ್ರೆಂಡ್ಸ್, ನಮ್ಮ ಮನೆ ಹತ್ರ ಮಳೆ ಬರ್ತಾ ಇದೆ. ಎಷ್ಟೋ ದಿನದ ನಂತರ ಈಗ ಮಳೆ ಬರ್ತಾ ಇದೆ. ಬಿಸಿಲನ್ನು ಸಹಿಸ್ಕೊಂಡಿದ್ದಕ್ಕೆ ಸಾಕಾಗೋಯ್ತು ಫ್ರೆಂಡ್ಸ್. ನನ್ನ ತಮ್ಮ ಬೇರೆ ಮಳೆ ಬಂತು ಅಂತ ಖುಷಿಗೆ ಕೂಗ್ತಾ ಇದ್ದಾನೆ. ಗೈಸ್, 10th ಆಗಿದ್ದರಿಂದ 100% ಸ್ಟಡೀಸ್ ಮೇಲೆ ಕಾನ್ಸಂಟ್ರೇಷನ್ ಇರಬೇಕು. ನನ್ನ ಕಾನ್ಸಂಟ್ರೇಷನ್ ಅಂತೂ 100% ಸ್ಟಡೀಸಲ್ಲೇ ಇರುತ್ತೆ, ಬರೀ ಯಾವುದೂ ಇಲ್ಲ. ಫಸ್ಟ್ ಸ್ಟಡೀಸ್, ಆಮೇಲೆ ಎಲ್ಲ ಬೇರೆ ಪ್ರಯಾರಿಟೀಸ್. ನೋಡೋಣ ಏನಿರುತ್ತೆ ನನ್ನ 10th ಅಂತ. ಇದಾಗಿತ್ತು ನನ್ನ ಇಂಟ್ರೊಡಕ್ಷನ್ ವ್ಲಾಗ್. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ನಿಮ್ಮ ಅನಿಸಿಕೆನ ಕಮೆಂಟ್ಸ್ನಲ್ಲಿ ತಿಳಿಸೋದು ಮಾತ್ರ ಮರಿಬೇಡಿ. ಸೊ ಥ್ಯಾಂಕ್ ಯು. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿದ್ಮೇಲೆ ಅದ್ರ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡೋದು ಮಾತ್ರ ಮರಿಬೇಡಿ. ಅದು ನಿಮಗೆ ಹೊಸದಾಗಿ ಪೋಸ್ಟ್ ಮಾಡಿರೋ ಎಲ್ಲ ವೀಡಿಯೋಸ್ನ ತಿಳಿಸುತ್ತೆ.